ಹಲೋ ಮಿಸ್ಟ್ರಿ. ಏನಮ್ಮ ಮಾಡ್ತಿದ್ಯಾ ಖಾಲಿ ಡಬ್ಬಿ? ಏನಿಲ್ವೋ, ಸುಮ್ಮನೆ ಕೂತಿದ್ದೀನಿ. ಆಯ್ತಾ ಬರ್ದಿದ್ ಕತೆ? ಹೇಗ್ ಸಾಯಿಸ್ದೆ ಅಜ್ಜಿನ? ಅಯ್ಯೋ, ಅದ್ರ ಕಥೆನ್ ಯಾಕೆ ಕೇಳ್ತೀಯಾ? ಹೇ, ಯಾಕೆ ನಗ್ತಿದ್ಯೋ? ಅಲ್ಲ, ನೀನ್ ಬರೀತಾ ಇರೋದು ಕ್ಲಿಯರ್ ಸಸ್ಪೆನ್ಸಾ ಅಥವಾ ಕಾಮಿಡಿನಾ? ಏನ್ ಸಸ್ಪೆನ್ಸ್ ಏನೋ. ಇಲ್ಲ ಮಜ್ಜಿ ಒಳ್ಳೆ ಕಾಮಿಡಿ ಪೀಸ್ ಆಗ್ಬಿಟ್ರು. ದೊಡ್ಡ ನಾಟಕನೇ ನಡೀತು ಅನ್ಕೋ. ಏನ್ ಹೇಳ್ತಿದ್ಯೆ ಖಾಲಿ ಡಬ್ಬಿ? ಅಜ್ಜಿ ಏನ್ ಮಾಡಿದ್ರು? ಏನಾಯ್ತು ಗೊತ್ತಾ, ನಾನ್ ನಿನ್ ಜೊತೆ ಮಾತಾಡ್ತಾ ಅಜ್ಜಿನ್ ಸಾಯಿಸ್ಬೇಕು ಒಂದೊಳ್ಳೆ ಐಡಿಯಾ ಕೊಡು ಅಂತಿದ್ನಾ. ಅದನ್ನ ನಮ್ಮ ಅಜ್ಜಿ ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಒಳ್ಳೆ ಗೋಳು ಕಣೋ. ನಾನೇನೋ ಅಂದು ಅವ್ರೇನೋ ಅನ್ಕೊಂಡು ಒಳ್ಳೆ ರಾಮಾಯಣ ಆಯ್ತು. ಅಲ್ವೇ ಖಾಲಿ ಡಬ್ಬಿ, ಇಷ್ಟೆಲ್ಲ ಆದ್ಮೇಲೂ ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಬಂದು ಹೋಗದೆ ಇರೋದೇ ದೊಡ್ಡ ವಿಷಯ. ಸಾರಿ. ನೀನು ಇನ್ಮೇಲೆ ಈಗೆಲ್ಲ ಕೊಲೆಗಿಲೆ ಅಂತ ಮಾತಾಡ್ಬೇಕಂದ್ರೆ ಹುಷಾರಾಗಿರು. ಅಕ್ಕಪಕ್ಕ ಜನ ಇದ್ದು ಕೇಳಿಸ್ಕೊಂಡ್ರೆ ಏನ್ ಅನ್ಕೊಳಲ್ಲ. ನಗ್ಬೇಡ್ವೋ, ನಮ್ಗೆಲ್ಲ ಅಜ್ಜಿನ್ ಸಮಾಧಾನ ಮಾಡಿ ವಿಷಯ ಹೇಳೋಷ್ಟೊದ್ಗೆ ಸಾಕಾಯ್ತು. ಎಷ್ಟು ಕೂಗಾಡಿ ಕಿರ್ಚಾಡಿ ಮಾಡಿದ್ರು ಗೊತ್ತಾ. ಸತ್ತೇ ಹೋಗ್ತೀನಿ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ರು. ಅದ್ರಲ್ಲಿ ವಾಂತಿ ಬೇರೆ. ಯಪ್ಪಾ, ನನ್ಗೊಂದ್ಸಲ ಈ ಕತೆ ಗೀತೆ ಸಾವಾಸನೆ ಬೇಡ, ಬಿಟ್ಬಿಡೋಣ ಅಂತ ಅನ್ಸ್ಬಿಡ್ತು. ಅಯ್ಯಪ್ಪ, ಒಳ್ಳೆ ಕೆಲ್ಸ. ಮೊದ್ಲು ಅದನ್ ಮಾಡು ಮರೈತಿ ನೀನು. ಏಯ್, ಯಾಕೋ ನಾನೆಷ್ಟು ಕೆಟ್ಟದಾಗ ಬರೀತೀನಿ ಅಂತ ಇಂಡೈರೆಕ್ಟ್ ಆಗಿ ಪಿಂಚ್ ಹಚ್ಚುತ್ತಿದ್ಯಾ? ಇನ್ನು ಗೊತ್ತಾಗಿಲ್ವಾ? ನೋಡು, ನೀನು ಸಿಕ್ಕಾಪಟ್ಟೆ ಚೆನ್ನಾಗ್ ಬರ್ದು ನಾನ್ ಅದನ್ನ ಓದಿ ನಾನ್ ಶಾಕ್ ಆಗಿ ಕೋವಾಗ ಹೋಗ್ಬಿಟ್ರೆ ಅನ್ನೋ ಭಯ ನನಗೆ. ಬರೀ ಇದಾಯ್ತು ಕಣೋ. ಯಾರಾದ್ರೂ ಒಬ್ರು ನೀನ್ ಬರೀ ನಕ್ಷತ್ರ, ನಾನಿದ್ದೀನಿ, ನಾನ್ ಓದ್ತೀನಿ ಅಂತ ಬೆಂತಾಡ್ತೀರಾ? ಯಾರು ಇಲ್ಲ. ಈ ಅಕ್ಕನೂ ಹೀಗೆ ಆಡ್ತಾಳ. ನಾನೇನ್ ಅಷ್ಟು ಕೆಟ್ಟದಾಗ ಬರೀತೀನೇನೋ? ಇಲ್ಲ ಬಿಡು, ನಿನ್ ಲೆವೆಲ್ಲೇ ಬೇರೆ. ಸುಮ್ನೆ ನಾನು ಹೇಳ್ದೆ ಅಂತ ಕೋಪ ಮಾಡ್ಕೊಂಡು ಅಂತ ಕೂತ್ಕೊಂಬೇಡ. ಸುಮ್ನೆ ತಮಾಷೆ ಮಾಡ್ದೆ. ನನ್ ಮುಖ ಉದಿಸ್ಕೊಂಡೆ ಅಂತ ನಿಂಗೆ ಗೊತ್ತು? ಹೇಯ್ ಖಾಲಿ ಡಬ್ಬಿ, ನೀನ್ ನನ್ ಬೆಸ್ಟ್ ಫ್ರೆಂಡ್ ಕಣೋ. ನಿನ್ ಮನ್ಸಲ್ಲಿ ಏನ್ ನಡೀತಿದೆ ಅಂತ 100% ಗೊತ್ತಿಲ್ಲದೆ ಇದ್ರು ಒಂದ್ ತಕ್ ಮಟ್ಟದ ಲೆವೆಲ್ಗೆ ಚೆನ್ನಾಗ್ ಅರ್ಥ ಆಗುತ್ತೆ. ಒಳ್ಳೇದ್ ಬಿಡು. ಎಲ್ಲಾರ್ಗೂ ಎಲ್ಲಾನು ಅರ್ಥ ಆಗೋ ತರ ಇದ್ದಿದ್ರೆ ಜೀವನ ತುಂಬಾ ಕಷ್ಟ ಆಗಿರೋದು. ಹೇಯ್, ಏನಾಗಂದ್ರೆ? ಏನು ಇಲ್ಲ ಬಿಡೋ. ಸರಿ, ಇಡ್ಲಾ? ನಾಳೆ ಮಾತಾಡೋಣವಾ? ಸರಿ, ಆಯ್ತು. ಗುಡ್ ನೈಟ್. ಚೆನ್ನಾಗಿ ನಿದ್ದೆ ಮಾಡು. ಗುಡ್ ನೈಟ್. ಇದೊಂದು ವಿಷಯ ನಿನ್ಗೆ ಯಾವತ್ತೂ ಗೊತ್ತಾಗದೇ ಇರ್ಲಿ ಭೂಪತಿ. ನನ್ ಪ್ರೀತಿ ನನ್ ಒಳಗೆ ಸತ್ತೋದ್ರೂ ಬೇಜಾರಿಲ್ಲ. ನನಗ್ ನಿನ್ ಸ್ನೇಹಕ್ಕಿಂತ ಹೆಚ್ಚಿಗೆ ಏನು ಬೇಡ. ಅದನ್ನೊಂದು ಜೀವನ ಪೂರ್ತಿ ಹೀಗೆ ಉಳಿಸ್ಕೊಂಡೋದ್ರೆ ಸಾಕು. ಅತ್ತೆ, ನಿಮ್ ಭಯ ಅನುಮಾನ ಎಲ್ಲ ಹೋಯ್ತಲ್ಲ, ಸ್ವಲ್ಪ ಊಟ ಮಾಡಿ. ನಾನು ಆಗ್ಲೇ ಹೇಳಿಲ್ಲ ನಂಗೆ ಬೇಡ ಅಂತ. ನಂಗೆ ಹೊಟ್ಟೆ ಹಸಿವು ಇಲ್ಲ. ನಿಮ್ಮ ಹಸುವು ಬಗ್ಗೆ ನನಗೆ ಗೊತ್ತಿಲ್ವಾ? ರಾತ್ರಿ ಊಟ ಮಾಡಲಿಲ್ಲ ಅಂದ್ರೆ ನೀವು ನಿದ್ದೆನೇ ಮಾಡೋದಿಲ್ಲ.
ನಿಮ್ ಕೈಲಿ ಉಪವಾಸ ಇರೋಕ್ಕಾಗಲ್ಲ ಅತ್ತೆ. ತಗೊಳ್ಳಿ, ಸ್ವಲ್ಪ ಊಟ ಮಾಡಿ. ಯಾಕಮ್ಮ ಅಜ್ಜಿಗೀಗ್ಲೂ ಊಟ ಬೇಡವಂತ? ಇವ್ರದ್ದು ಒಳ್ಳೆ ಹಠ ಕಣೆ, ಊಟ ಬೇಡ ಅಂತ. ಇವ್ರ ಬಗ್ಗೆ ನನಗ್ ಗೊತ್ತಿಲ್ವಾ? ಊಟ ಮಾಡದೆ ಮಲ್ಕೊಂಡ್ರೆ ಗ್ಯಾಸ್ಟ್ರಿಕ್ ಆಗತ್ತೆ, ಆಮೇಲೆ ಇಡೀ ದಿನ ತೇಗ್ತಾ ಇರ್ತಾರೆ. ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ತಿಲ್ಲ ಅತ್ತೆ. ಈಗ ಸುಮ್ನೆ ಹೋದ್ರೆ ಸರಿ. ನಾನು ಊಟನೂ ಬೇಡ, ಎಂತದ್ದು ಬೇಡ. ನನ್ನ ಮಾಡಿ ಬಿಟ್ಬಿಡಿ. ಯಾಕಜ್ಜಿ ಇನ್ನೂ ಅನುಮಾನನಾ? ನಾನು ಆಗ್ಲೇ ಹೇಳಿದ್ನಲ್ಲ ಅಜ್ಜಿ, ನೀವೇ ಬೇರೆ ಆ ಅಜ್ಜಿನೇ ಬೇರೆ. ನನ್ ಕತೆ ಬಗ್ಗೆ ಮಾತಾಡ್ತಿದ್ದೆ. ನನ್ನಣೆಗೂ ನಾನ್ ಯಾಕಜ್ಜಿ ನಿಮ್ಮನ್ ಸಾಯಿಸ್ಲಿ? ಹಾ, ನಂದಂತ ಕೆಟ್ಟ ಮನ್ಸ? ಸರಿ, ಇವಾಗೇನು? ನಿಮ್ಮ ಅನುಮಾನ ಬಗೆಹರಿಬೇಕು ಅಷ್ಟೇ ತಾನೇ? ಅಮ್ಮ ತಟ್ಟೆ ಕೊಡು. ಈಗ ಓಹೋ, ಯಾರೋ ಒಬ್ರು ನನ್ಗೆ ಹೊಟ್ಟೆನೇ ಹಸಿತಲ್ಲ, ಊಟನೇ ಬೇಡ ಅಂತಿದ್ರಪ್ಪ. ಇವಾಗ ನೋಡಿದ್ರೆ ಗೋಡೆ ಕಡೆ ಮುಖ ಹಾಕೊಂಡು ಗಬಗಬಾ ಅಂತ ತಿಂತಾ ಇದಾರೆ. ಸುಮ್ನೆ ಇರ್ತೀಯಾ? ಪಾಪ ಅವ್ರಿಗೆ ಎಷ್ಟು ಹಸುವಾಗಿದೆ, ಊಟ ಮಾಡ್ತಿದ್ದಾರೆ. ಹಂಗಸ್ತಿಯಲ್ಲ? ನೋಡ್ಕೊತೀನಿ ಕಣೆ, ನೋಡ್ಕೊತೀನಿ. ಇತ್ತೀಚೆಗೆ ನನಗೂ ನನ್ನ ಮಗನ್ಗೂ ಮರ್ಯಾದೆ ಇಲ್ದಂಗ್ ಮಾಡ್ತಾ ಇದೀಯಾ? ನೋಡ್ಕೊತೀನಿ. ಆಯ್ತಾಯ್ತು, ಬೈಯೋದಕ್ಕೆ ಸ್ವಲ್ಪ ಶಕ್ತಿ ಆದ್ರೂ ಬೇಕಲ್ಲ ಅಜ್ಜಿ. ಇನ್ನೂ ಸ್ವಲ್ಪ ಬಡಿಸ್ಕೊಂಡು ಚೆನ್ನಾಗಿ ತಿನ್ ಹೋಗಿ. ಸುಮ್ನೆ ಇರೋಕ್ಕಾಗಲ್ವಾ ನಿನ್ಗೆ? ಯಾಕೆ ಯಾವಾಗ್ಲೂ ಅವ್ರಿಗೆ ಏನಾದ್ರೂ ಒಂದು ಎದುರು ಉತ್ತರ ಕೊಡ್ತಿರ್ತೀಯ? ಅಯ್ಯೋ ಹೋಗಮ್ಮ, ಈ ಅಜ್ಜಿ ಆಡೋ ನಾಟಕಗಳು ನೋಡಿದ್ರೆ ಕೋಪ ಬರಲ್ವಾ ಮತ್ತೆ? ಕೊಲೆ ಮಾಡೋದಂತೆ ಕೊಲೆ, ಏನ್ ಹುಡ್ಗಾಟನಾ? ಪಾಪ ನಕ್ಷತ್ರದ ಮೇಲೆ ಅನುಮಾನ ಪಡ್ತಾರ. ಇರ್ಲಿ ಬಿಡಕ್ಕ, ಚಿಕ್ಕೋಳಿಂದ ಯಾವತ್ತೂ ಅಜ್ಜಿ ಜೊತೆ ಒಂದಾಗ್ಲೂ ಅನ್ನ ತಿನ್ನೋ ಭಾಗ್ಯ ಸಿಕ್ಕಿರ್ಲಿಲ್ಲ. ಆದ್ರೆ ಇವತ್ತು ಅವಳ ತಟ್ಟೆಯಿಂದಲೇ ಒಂದು ತನ್ನ ತಿನ್ನೋ ಭಾಗ್ಯ ಸಿಕ್ತಲ್ವಾ? ಸಾಕು ಅಕ್ಕ, ಸಾಕು. ಬೇಡ ಪುಟ್ಟ, ಅಲ್ಲೆಲ್ಲ ಚಿಕ್ಕ ಚಿಕ್ಕ ಕಲ್ಲಿದೆ ಕಣೆ, ಮತ್ತೆ ನಿನ್ಗೆ ನೋವಾಗುತ್ತೆ. ನೋಡೋಣ ಬಾ ಅಮ್ಮ, ಹೊರಗಡೆ ನಡೆದು ಯಾವ ಕಾಲ ಆಯ್ತೇಳು? ಜೋಪಾನ, ನಿಧಾನ ನಿಧಾನ. ಏನ್ ಚಿಕ್ಕಿ, ಒಂದ್ ರನ್ನಿಂಗ್ ರೇಸ್ ಇಡನ್ವಾ? ನೀನ ಅಂತ ಗೊತ್ತಾಗುತ್ತೆ. ಏಯ್ ಕಳ್ಳ, ನನ್ನನ್ನೇ ಆಡ್ಕೋತೀಯಾ? ನನ್ ಕಾಲ್ ನೆಟ್ಟಿಗಿದ್ದ ಗೊತ್ತಲ್ವಾ, ನಾನೇ ವಿನ್ ಆಗ್ತಿದ್ದು. ಅದು ಹಳೆ ಕತೆ, ಇವಾಗಿನ್ ಮಾತಾಡು. ಒಂದ್ 4 ದಿನ ಕಾಯೋ, ಆಮೇಲೆ ನೋಡ್ಕೋತೀನಿ ನಿನ್ನ. ಈಗ್ಲೇ ತಡ ಆಗ್ತಿದೆ, ಹೊರಡೋ. ಏನ್ ಇಲ್ಲೇ ನಿಂತ್ಕೊಂಡ್ ಪಂಚಾಯ್ತಿ ಮಾಡ್ತಿದ್ಯಲ್ಲ, ಹೋಗು. ಅಯ್ಯೋ ಬೇಗ ಹೋಗಿ, ಏನ್ ಅಜ್ಜಿ ಮಾಡ್ಲಿ? ಸುಮ್ನೆ ಹೋಗು ಹೋಗು ಅಂತೀರಾ? ಆಯ್ತು ಬಾಯ್. ಜೋಪಾನ, ನಿಧಾನವಾಗಿ ಹೋಗು ಪುಟ. ಅಲ್ಲಿವರೆಗೂ ಹೋಗಿ ವಾಪಸ್ ಬರೋಣ. ಬಾ, ನಿಧಾನ. ನಕ್ಷತ್ರ, ನಿನ್ನ ಹತ್ರ ಒಂದ್ ಮಾತ್ ಕೇಳ್ತೀನಿ, ನಿಜ ಹೇಳ್ಬೇಕು. ಅದು ಇದು ಅಂತ ಮಾತ್ ಬದಲಾಯಿಸಬಾರ್ದು. ಏನಮ್ಮ? ಅಲ್ಲ ಕಡೆ, ನಿಮ್ಮಪ್ಪ ನನ್ನನ್ನ ಯಾವತ್ತೂ ಹೊರಗಡೆ ಕರ್ಕೊಂಡೇ ಹೋದವ್ರಲ್ಲ, ಅದೇನ್ ಜಾದೂ ಮಾಡಿದ್ಯೆ? ಅವರು ನನ್ನನ್ನ ಹೊರಗಡೆ ಕರ್ಕೊಂಡು ಹೋದ್ರು, ಅಲ್ಲಿ ಹೋದ್ಮೇಲೂ ಅಷ್ಟೇ ನೀನ್ ಹೇಳ್ದ ಹಾಗೆ ಕೇಳಿದ್ರು. ನಿಜ ಹೇಳು, ನನಗ್ ಗೊತ್ತಿಲ್ಲದೆ ಏನ್ ನಡೆಸ್ತಿದ್ಯಾ? ಏನೂ ಇಲ್ಲಮ್ಮ, ಕೆಲವೊಂದ್ ವಿಷಯ ನೀನು ಕೇಳ್ಬಾರ್ದು, ನಾನು ಹೇಳ್ಬಾರ್ದು. ನಿನ್ಗಿನ್ನೂ ಏನಾದ್ರೂ ಆಸೆ ಇದ್ರೆ ಹೇಳ್ಕೊ. ಹೀಗೆ ಆಗ್ಬೇಕು ಅನ್ಕೊಂಡಿದ್ಯಾ? ಇದ್ರೆ ಹೇಳ್ಕೊ, ಅದನ್ನೆಲ್ಲ ನಿಜ ಮಾಡಕ್ ಪ್ರಯತ್ನ ಪಡ್ತೀನಿ. ಒಟ್ನಲ್ಲಿ ನೀನ್ ಖುಷಿಯಾಗಿರ್ಬೇಕು ಅಷ್ಟೆ. ಒಟ್ನಲ್ಲಿ ಹೇಳಲ್ಲ ನೀನು? ಬಾ, ನಿಧಾನ.
ಒಂದು ಕೆಲಸ ಮಾಡಿ, ಭೂಪತಿಗೆ ಫೋನ್ ಮಾಡಿಬಿಟ್ಟು ಅವ್ರ ಮನೆಯವ್ರದ್ದು ಯಾರ್ದಾದ್ರೂ ನಂಬರ್ ಕೊಡು ಅಂತ ಕೇಳಿ. ಅವ್ರ ತಂದೆದೋ ತಾಯಿದೋ ನಂಬರ್ ಇರುತ್ತೆ ಅಲ್ವಾ? ಗುಡ್ ಮಾರ್ನಿಂಗ್ ಯಂಗ್ ಮ್ಯಾನ್. ವೆರಿ ಗುಡ್ ಮಾರ್ನಿಂಗ್ ಮಾವ. ಏನ್ ಸಮಾಚಾರ? ಬ್ಯುಸಿನಾ? ಆಫೀಸ್ಗೆ ಹೊರಟಿದ್ಯಾ? ಹಾಗೇನಿಲ್ಲ ಮಾವ, ಹೇಳಿ ಏನ್ ವಿಷಯ? ನಕ್ಷತ್ರನ್ ತಂದೆ ಫೋನ್ ನಂಬರ್ ಬೇಕಿತ್ತು, ಶೇರ್ ಮಾಡ್ತೀಯಾ? ಯಾಕೆ ಮಾವ, ಏನಾದರೂ ಪ್ರಾಬ್ಲಮ್ಮಾ? ನೋ ಪ್ರಾಬ್ಲಮ್ ಏನಿಲ್ಲ. ನಕ್ಷತ್ರನ್ ಕಾಲ್ ಮಾಡಿದ್ವಿ, ಅವಳು ರಿಸೀವ್ ಮಾಡಲಿಲ್ಲ. ಸ್ವಲ್ಪ ಅರ್ಜೆಂಟ್ ಮಾತಾಡಬೇಕಿತ್ತು, ಅದಕ್ಕೆ ಅವ್ರ ಮನೆಯವ್ರು ಯಾರಿಗಾರ ಫೋನ್ ಮಾಡೋಣ ಅಂತ. ಸರಿ ಮಾವ, ಇಮಿಡಿಯೇಟಾಗಿ ಫಾರ್ವರ್ಡ್ ಮಾಡ್ತೀನಿ. ಹ್ಯಾವ್ ಅ ಗುಡ್ ಡೇ ಮಾವ, ಟೇಕ್ ಕೇರ್. ಥ್ಯಾಂಕ್ ಯು, ಬಾಯ್. ಏನು ಮಾವ ಅಳಿಯ ಬೆಳಗ್ಗೆನೆ ಮಾತಾಡ್ತಿರೋ ಥರ ಇದೆ. ಏನಂತೆ? ಮದುವೆ ಬಗ್ಗೆ ಮಾತಾಡ್ಬೇಕಿತ್ತಾ? ಮದುವೆ ಬಗ್ಗೆ ಅಲ್ಲಮ್ಮ, ನಕ್ಷತ್ರನ್ ಬಗ್ಗೆ. ಅವ್ರ ತಂದೆ ಫೋನ್ ನಂಬರ್ ಬೇಕು ಅಂತ ಕಾಲ್ ಮಾಡಿದ್ರು. ಆಕ್ಚುಲಿ ತುಂಬಾ ಖುಷಿ ಆಗತ್ತೆ ಅಮ್ಮ ಮಾವನ್ ನೋಡಿದ್ರೆ. ಅವ್ರಿಗೆ ಶ್ವೇತಾ ಹೇಗೋ ನಕ್ಷತ್ರನೂ ಹಾಗೇನೆ. ನಕ್ಷತ್ರನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ, ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ. ಅತ್ತೇನೂ ಅಷ್ಟೇನೆ, ತುಂಬಾ ಹಚ್ಕೊಂಡಿದ್ದಾರೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ದೆಮ್. ಅಂಡ್ ಅದೇ ಒಳ್ಳೆ ಬುದ್ಧಿ ಶ್ವೇತಂಗೂ ಇದೆ. ನಕ್ಷತ್ರನ ಹಿಂದೆ ಮುಂದೆ ನೋಡದೆ ಅವ್ರ ಮನೆ ಕರ್ಕೊಂಡೋಗಿ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದಾರೆ. ಖುಷಿ ಆಗತ್ತೆ. ಇಂಥ ಒಳ್ಳೆ ಫ್ಯಾಮಿಲಿ, ಇಂಥ ಒಳ್ಳೆ ಹುಡುಗಿ, ನಿಜವಾಗ್ಲೂ ಖುಷಿ ಆಗತ್ತೆ ಅಮ್ಮ.